ಪಿಯುಸಿ ಫಲಿತಾಂಶ ಈಗಷ್ಟೇ ಪ್ರಕಟವಾಗಿದೆ. 12 ಗಂಟೆಗೆ ಆನ್ಲೈನ್ ನಲ್ಲಿ ನೀವು ಹೆಚ್ಚಿನ ಅಪ್ಡೇಟ್ಸ್ ಅನ್ನು ನೀವು ಪಡ್ಕೊಳ್ಳಬಹುದು. ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನು ಆನ್ಲೈನ್ ನಲ್ಲಿ ಹಾಕೊಂಡು ಕಳೆದ ಬಾರಿ ದ್ವಿತೀಯ ಪಿಯುಸಿ ಕ್ಲಾಸಸ್ ಅನ್ನ ಬೇಗ ಪ್ರಾರಂಭ ಮಾಡಿದ್ದು ಖಂಡಿತವಾಗಿ ಎಲ್ಲರಿಗೂ ಸಹಾಯ ಆಗಿದೆ. ವಿಶೇಷವಾಗಿ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ. ತಮಗೆ ಗೊತ್ತಿದ್ದಾಗೆ 2% ಹೆಚ್ಚಿನ ಫಲಿತಾಂಶ ವೃದ್ಧಿಯಾಗಿದೆ. ಎರಡನೇದಾಗಿ PU ಮಂಡಳಿಯಿಂದ ಆಗಾಗ ಉದಾಹರಣೆಗೆ ದಸರಾ ರಜೆಯಲ್ಲಿ ಕೂಡ ಸ್ಪೆಷಲ್ ಕ್ಲಾಸಸ್ನ ಮಾಡಿದ್ದಾರೆ. ಮತ್ತು ಯಾವ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದೆ ಇದ್ದಾರೆ ಅವ್ರಿಗೋಸ್ಕರ ವಿಶೇಷ ತರಗತಿಗಳನ್ನು ಪ್ರಾರಂಭ ಮಾಡಿದ್ದು, ಅವುಗಳನ್ನು ಹೆಚ್ಚು ಗಮನ ಕೊಟ್ಟು ನಡೆಸಿದ್ದಾರೆ. ಅದು ಕೂಡ ಉತ್ತಮ ಫಲಿತಾಂಶಕ್ಕೆ ಕಾರಣ ಆಗಿದೆ. ಅದು ಒಂದೇ ಕಾರಣ ಅಲ್ಲ, ಅದು ಒಂದು ಕಾರಣ. ಅದನ್ನ ಬೇರೆ ರೀತಿ ಕಾಂಪನ್ಸೇಟ್ ಮಾಡಲಿಕ್ಕೆ ಈಗ ಪ್ರಯತ್ನ ಮಾಡ್ತೀವಿ. ತಿಳಿಸ್ತೇವೆ, ತಮಗೆಲ್ಲ ಆಗಲೇ ಗೊತ್ತಿದೆ ಎಲ್ಲ. ಅವರಲ್ಲಿ ಫಲಿತಾಂಶ ವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಆ ಥರ ಯಾವ್ಯಾವ ಕಾಲೇಜುಗಳಲ್ಲಿ ಫಲಿತಾಂಶ ಕಡಿಮೆ ಬಂದಿದೆ ಆ ಕಾಲೇಜುಗಳ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ತೀವಿ. ಹಾಗೂ ಅಲ್ಲಿ ಲೆಕ್ಚರರ್ಸಲ್ಲಿ ಕೊರತೆ ಇದ್ದರೆ ಲೆಕ್ಚರರ್ಸ್ನ ಕೊಡೋದ್ರ ಮೂಲಕ, ಅಥವಾ ಕೆಲವು ಲೆಕ್ಚರರ್ಸ್ನ ಬದಲಾವಣೆ ಮಾಡೋ ಮೂಲಕ, ಅಥವಾ ಆ ಮಕ್ಕಳಲ್ಲಿ ಕಲಿಕೆನೇ ಮುಂಚೆಯಿಂದನೇ ಕಡಿಮೆ ಇದ್ದರೆ ಅಲ್ಲಿ SSLCಯಿಂದನೂ ಹೈಸ್ಕೂಲಿಂದನೂ ಕೂಡ ಅಲ್ಲಿ ಆ ಪ್ರದೇಶದಲ್ಲಿ ಮಕ್ಕಳಿಗೆ ಹೆಚ್ಚಿನ ಒಂದು ಇನ್ಪುಟ್ಸ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತಾವು ಎಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. PUC ಫಲಿತಾಂಶ ಈಗಷ್ಟೇ ಪ್ರಕಟವಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ 2.17% ಅಷ್ಟು ಈ ಬಾರಿ ಇನ್ಕ್ರೀಸ್ ಆಗಿದೆ. ಕಳೆದ ಬಾರಿ 59.56% ಇತ್ತು, ಆದ್ರೆ ಈ ಬಾರಿ 2% ಇನ್ಕ್ರೀಸ್ ಆಗಿದೆ. ಇಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ತೇರ್ಗಡೆಯನ್ನ ಹೊಂದಿದ್ದಾರೆ, ಹೆಚ್ಚಿನ ಅಂಕಗಳನ್ನ ಗಳಿಸಿದ್ದಾರೆ. ಈ ಬಾರಿಯೂ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ. ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ ಈ ಬಾರಿ 2% ಇನ್ಕ್ರೀಸ್ ಆಗಿದೆ. ಈ ಬಾರಿ ಪ್ರಥಮ ಸ್ಥಾನವನ್ನ ಉಡುಪಿ ಪಡ್ಕೊಂಡಿದ್ರೆ ಎರಡನೇ ಸ್ಥಾನವನ್ನ ದಕ್ಷಿಣ ಕನ್ನಡ ಪಡ್ಕೊಂಡಿದೆ 90.91% ಅಷ್ಟು. ಮೂರನೇ ಸ್ಥಾನಕ್ಕೆ ಅಂದ್ರೆ ಕೊಡಗಿಗೆ ಸಿಕ್ಕಿದೆ ಈ ಬಾರಿ 83% ಅಷ್ಟು. ಅಂದ್ರೆ ಚಿತ್ರದುರ್ಗ ಈ ಬಾರಿ ಕಡೆಯ ಸ್ಥಾನವನ್ನ ಗಳಿಸಿಕೊಂಡಿದೆ 51.42. ಕಳೆದ ಬಾರಿ ಚಿಕ್ಕೋಡಿ ಲಾಸ್ಟ್ ಪ್ಲೇಸ್ ನಲ್ಲಿತ್ತು, ಆದ್ರೆ ಈ ಬಾರಿ ಸ್ವಲ್ಪ ಚೇತರಿಕೆ ಕಾಣಿಸ್ಕೊಂಡಿದೆ, 25ನೇ ಸ್ಥಾನಕ್ಕೆ ಅದು ಹೋಗಿದೆ. ಸೊ ಈ ಬಾರಿ ಚಿತ್ರದುರ್ಗ ಕಡೆಯ ಸ್ಥಾನಕ್ಕೆ ಹೋಗಿದೆ. ಹಾಗೆ ನಾಳೆಯಿಂದ 30ನೇ ತಾರೀಕುವರೆಗೂ ಕೂಡ ಆನ್ಲೈನ್ ನಲ್ಲಿ ಹೆಚ್ಚಿನ ಅಂದ್ರೆ ಏನಾದ್ರು ರಿವ್ಯಾಲ್ಯೂಯೇಷನ್ ಆಗ್ಬೇಕು, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರೆ 30ನೇ ತಾರೀಕುವರೆಗೂ ಕೂಡ ಟೈಮ್ ಇರುತ್ತೆ. ಜೊತೆಗೆ ಸ್ಕ್ಯಾನಿಂಗ್ ಮಾಡ್ಕೋಬೇಕು ಅಂದ್ರೆ ಮರು ಎಣಿಕೆಗೆ ಏನಾದ್ರು ಅರ್ಜಿ ಹಾಕಬೇಕು ಅಂತಂದ್ರೆ ಮೇ 8ನೇ ತಾರೀಕು ಲಾಸ್ಟ್ ಡೇ ಆಗಿದೆ. ಏಪ್ರಿಲ್ 29ನೇ ತಾರೀಕು ಅಂದ್ರೆ ಸ್ಕ್ಯಾನಿಂಗ್ ಪ್ರತಿಯನ್ನ ನೀವು ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಲಾಸ್ಟ್ ಡೇ ಏಪ್ರಿಲ್ 29 ಆಗಿದೆ. 1670 ರೂಪಾಯಿ ಇದಕ್ಕೆ ಫೀಸ್ ಅನ್ನ ಕಟ್ಟಬೇಕಾಗುತ್ತೆ. ಅಂದ್ರೆ ಮರು ಮೌಲ್ಯಮಾಪನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೀವೇನಾದ್ರೂ ಚಿಂತನೆ ಮಾಡಿದ್ರೆ 1670 ರೂಪಾಯಿನ ಕಟ್ಟಿ ಏಪ್ರಿಲ್ 29ರೊಳಗೆ ನೀವು ಈ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ. ಜೊತೆಗೆ ಸ್ಕ್ಯಾನಿಂಗ್ ಪ್ರತಿಯನ್ನ ಪಡ್ಕೊಳ್ಬೇಕು ಅಂತಂದ್ರೆ 530 ರೂಪಾಯಿಯನ್ನ ಇಲ್ಲಿ ಕಟ್ಟಬೇಕಾಗುತ್ತೆ. ಜೂನ್ ಮೊದಲ ವಾರದಲ್ಲಿ ಪೂರಕ ಪರೀಕ್ಷೆಗಳು ಕೂಡ ನಡೆಯುತ್ತೆ. ಈ ಬಾರಿ ವಿಕಲಚೇತನರು ಕೂಡ ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನ ಸಿಕ್ಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ದ್ವಿತೀಯ ಸ್ಥಾನ ಸಿಕ್ಕಿದೆ, ಕೊಡಗು ಜಿಲ್ಲೆಗೆ 3ನೇ ಸ್ಥಾನ ಸಿಕ್ಕಿದೆ, ಕೊನೆಯ ಸ್ಥಾನ ಚಿತ್ರದುರ್ಗಕ್ಕೆ ಸಿಕ್ಕಿದೆ. ಶೇಕಡವಾರು ಓವರ್ ಆಲ್ ಆಗಿ ನೋಡೋದಾದ್ರೆ 61.73% ವಿದ್ಯಾರ್ಥಿಗಳು ಈ ಬಾರಿ ಉತ್ತೀರ್ಣಗೊಂಡಿದ್ದಾರೆ. ಒಟ್ಟು ಪಾಸ್ ಆದವರ ವಿದ್ಯಾರ್ಥಿಗಳ ಸಂಖ್ಯೆ 4,14,587 ವಿದ್ಯಾರ್ಥಿಗಳು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು 62.88% ಪಾಸ್ ಆಗಿದ್ರೆ ನಗರ ಭಾಗದ ವಿದ್ಯಾರ್ಥಿಗಳು 61.38% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಉನ್ನತ ಶ್ರೇಣಿ ಅಂದ್ರೆ ಫಸ್ಟ್ ಗ್ರೇಡ್ ನಲ್ಲಿ ಪಾಸ್ ಆಗಿರ್ತಕ್ಕಂಥ ಡಿಸ್ಟಿಂಕ್ಷನ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 54,820
73 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ರೆ ಪ್ರಥಮ ದರ್ಜೆ ಅಂದ್ರೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 2,27,301 ಅಂದ್ರೆ 4,14,587 ವಿದ್ಯಾರ್ಥಿಗಳ ಪೈಕಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 2,27,301 ವಿದ್ಯಾರ್ಥಿಗಳು. ಈ ಬಾರಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂಥ ವಿಭಾಗ ವಾಣಿಜ್ಯ ವಿಭಾಗ ಆಗಿದೆ. ಅಂದ್ರೆ ಕಾಮರ್ಸ್ 596 ಅಂಕಗಳನ್ನ ಪಡೆದುಕೊಂಡು ಪ್ರಥಮ ಸ್ಥಾನದಲ್ಲಿದ್ರೆ ಎರಡನೇ ಸ್ಥಾನವನ್ನ ವಿಜ್ಞಾನ ಹಾಗೂ ಕಲಾ ವಿಭಾಗ ಎರಡೂ ಕೂಡ ಡಿವೈಡ್ ಮಾಡಿಕೊಂಡಿದೆ. 594 ಅಂಕಗಳನ್ನ ಇಲ್ಲಿ ಪಡ್ಕೊಳ್ಳಲಾಗಿದೆ.